Class 8th Rational Numbers Exercise 1.1 First main Name the property under multiplication using in each of the ಫಾಲೋಯಿಂಗ್. ಓಕೆ, ಇಲ್ಲಿರುವಂಥ ಕ್ವಶನ್ಗಳನ್ನು ಅಬ್ಸರ್ವ್ ಮಾಡಿ ಯಾವ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಯೂಸ್ ಆಗಿದೆ ಅದರ ನೇಮನ್ನು ಬರೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಕ್ವಶನ್ -4/5 ಇಂಟು 1 ಇಸ್ ಈಕ್ವಲ್ ಟು 1 ಇಂಟು -4/5 ಇಸ್ ಈಕ್ವಲ್ ಟು -4/5 ಇದೆ. ಓಕೆ, ಇದನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇದು ಯಾವ ಥರ ಇದೆ ಅಂತ ಹೇಳಿದರೆ ನೋಡಿ, a ಇಂಟು 1 ಈಸ್ ಈಕ್ವಲ್ ಟು 1 ಇಂಟು a ಈಸ್ ಈಕ್ವಲ್ ಟು a ಗೊತ್ತಾಗ್ತಾ ಇದೆಯಲ್ವಾ. -4/5 ಇಂಟು 1 ಇದೆ ಈಸ್ ಈಕ್ವಲ್ ಟು 1 ಇಂಟು -4/5. ನೋಡಿ, -4/5ಗೆ 1ಅನ್ನು ಮಲ್ಟಿಪ್ಲೈ ಮಾಡಿದ್ದಾರೆ, 1ಗೆ -4/5ಅನ್ನು ಮಲ್ಟಿಪ್ಲೈ ಮಾಡಿದ್ದಾರೆ. ಮಾಡಿದರೆ ಆನ್ಸರ್ ಏನು ಬರುತ್ತೆ? -4/5 ಬರುತ್ತೆ. ಅಂದರೆ a ಇಂಟು 1 ಈಸ್ ಈಕ್ವಲ್ ಟು 1 ಇಂಟು a ಈಸ್ ಈಕ್ವಲ್ ಟು ಏನೇ ಬರುತ್ತೆ. ಹಾಗಾದರೆ ಇದು ಯಾವ ಪ್ರಾಪರ್ಟಿ ಆಗಿದೆ? ಇದು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಪ್ರಾಪರ್ಟಿ ಆಗಿದೆ. ಓಕೆ, ಸೆಕೆಂಡ್ ಒಂದನ್ನು ನೋಡೋಣ. -13/17 ಇಂಟು -2/7 ಈಸ್ ಈಕ್ವಲ್ ಟು -2/7 ಇಂಟು -13/17. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇದು ಎ ಅಂತ ತೊಗೊಂಡ್ರೆ ಇಂಟು ಇದನ್ನು ಬಿ ಅಂತ ತೊಗೊಂಡ್ರೆ ನೆಕ್ಸ್ಟ್ ಏನು ಬಂದಿದೆ ನೋಡಿ, ಫಸ್ಟ್ ಟರ್ಮ್ ಇರೋದು ಸೆಕೆಂಡ್ ಟರ್ಮ್ ಆಗಿದೆ, ಸೆಕೆಂಡ್ ಟರ್ಮ್ ಇರೋದು ಫಸ್ಟ್ ಟರ್ಮ್ ಆಗಿದೆ. ಅಂದರೆ ಬಿ ಇಂಟು ಎ ಆಗಿದೆ. ಎ ಇಂಟು ಬಿ ಅನ್ನುವಂಥದ್ದು ಬಿ ಇಂಟು ಎ ಆಗಿದೆ. ಗೊತ್ತಾಯ್ತು? ಹಾಗಾದರೆ ಇದು ಯಾವ ಪ್ರಾಪರ್ಟಿ ಆಗಿದೆ? ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಗಿದೆ. ಓಕೆ, ಥರ್ಡ್ ಒಂದನ್ನು ನೋಡೋಣ. -19/29 ಇಂಟು 29 ಡಿವೈಡ್ ಬೈ -19 ಈಸ್ ಈಕ್ವಲ್ ಟು 1 ಅಂತ ಬಂದಿದೆ. ಓಕೆ, ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ a ಡಿವೈಡ್ ಬೈ ಬಿ ಇಂಟು ಬಿ ಡಿವೈಡ್ ಬೈ ಎ ಈಸ್ ಈಕ್ವಲ್ ಟು 1 ಇರೋ ಆಗಿದೆ. ನೋಡಿ, ನ್ಯೂಮರೇಟ್ರಲ್ಲಿರೋದು ಡಿನಾಮಿನೇಟ್ರ್ ಬಂದಿದೆ, ಡಿನಾಮಿನೇಟ್ರಲ್ಲಿರೋದು ನ್ಯೂಮರೇಟ್ರಲ್ಲಿ ಬಂದಿದೆ. ಒಟ್ಟಾರೆ ನೀವು ಹೇಳೋದಿಷ್ಟೇ ನೋಡಿ, ಎರಡು ರ್ಯಾಷನಲ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ನನಗೆ 1 ಬರ್ತಾ ಇದೆ ಅಂತ ಹೇಳಿದರೆ ನೋಡಿ, a/b ಇಂಟು b/a ಈಸ್ ಈಕ್ವಲ್ ಟು 1 ಬಂದಿದೆ. ಎರಡು ರ್ಯಾಷನಲ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಆನ್ಸರು 1 ಬಂತು ಅಂದರೆ ಇದನ್ನು ಎಂತ ಹೇಳ್ತೀವಿ ಅಂತ ಹೇಳಿದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಾ ಇದೆಯಾ? ಯಾವುದೇ ಎರಡು ರ್ಯಾಷನಲ್ ನಂಬರ್ಗಳನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ನಮಗೆ 1 ಬಂತು ಅಂತ ಹೇಳಿದರೆ ಅದನ್ನೇ ಅಂತ ಹೇಳ್ತೀವಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಮೇನ್, tell what property allows you to compute 1/3 into of 6 plus 4/3 as 1/3 into 6 of into 4/3. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. 1/3 ಇಂಟು ಆಫ್ 6 ಇಂಟು 4/3 ಅನ್ನು 1/3 ಇಂಟು 6 ಆಫ್ ಇಂಟು 4/3 ಆಗಿ ಬರಿಬಹುದು ಅಂತ ಹೇಳಿದರೆ ಇಲ್ಲಿ ಯಾವ ಪ್ರಾಪರ್ಟಿಯನ್ನು ಯೂಸ್ ಮಾಡಿದ್ವಿ ಅಂತ ಹೇಳಬೇಕಾಗುತ್ತೆ. ಓಕೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ನಮಗೆ 3 ನಂಬರ್ಸ್ ಇದೆ, ಇಲ್ಲೂ 3 ನಂಬರ್ಸ್ ಇದೆ. ಆ ನಂಬರ್ಸ್ಗಳು ಸೇಮ್ ಆಗಿದೆ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲಿ 1/3 6 4/3 ಇದೆ, ಇಲ್ಲೂ 1/3 6 4/3 ಇದೆ. ಹಾಗಾದರೆ ಏನಾಗಿದೆ ಇಲ್ಲಿ ಅಂತ ನೋಡಿದರೆ ನೋಡಿ, ಇಲ್ಲಿ ಸೆಕೆಂಡ್ 2 ನಂಬರ್ಸಿಗೆ ಬ್ರಾಕೆಟನ್ನು ಹಾಕಿದ್ದಾರೆ, ಇಲ್ಲಿ ಫಸ್ಟ್ 2 ನಂಬರ್ಸಿಗೆ ಬ್ರಾಕೆಟನ್ನು ಹಾಕಿದ್ದಾರೆ. ಇದನ್ನು ಎಲ್ಲೋ ನಾವು ನೋಡಿವಲ್ಲ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೋಡಿ, a ಇಂಟು ಆಫ್ ಬಿ ಇಂಟು ಸಿ ಹ್ಯಾಸ್ a ಇಂಟು ಬಿ ಆಫ್ ಇಂಟು ಸಿ ಆಗಿ ಬರ್ತಿದ್ದೀವಿ. ಹಾಗಾದರೆ ಇದು ಯಾವ ಪ್ರಾಪರ್ಟಿ ಇದೆ ಅಂತ ಹೇಳಿದರೆ ಇದು ಅಸೋಸಿಯೇಟಿವ್ ಪ್ರಾಪರ್ಟಿ ಆಫ್ ಮಲ್ಟಿಪ್ಲಿಕೇಶನ್ ಆಗಿದೆ. ಓಕೆ, ಥರ್ಡ್ ಒನ್, ದ ಪ್ರಾಡಕ್ಟ್ ಆಫ್ 2 rational numbers ಈಸ್ ಆಲ್ವೇಸ್ ಎ ಡ್ಯಾಶ್. ಓಕೆ, ನೋಡಿ, ಕ್ವಶನ್ ನಮಗೆ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ. ಏನನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿದೆ? 2 rational ನಂಬರ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ಅಥವಾ ಪ್ರಾಡಕ್ಟನ್ನು ಮಾಡಿದರೆ ಈಸ್ ಆಲ್ವೇಸ್ ಎ ಡ್ಯಾಶ್ ಅಂದರೆ ಆನ್ಸರ್ ಏನು ಬರುತ್ತೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ. ನಾವು 2 rational ನಂಬರ್ಸ್ಗಳನ್ನು ಪ್ರಾಡಕ್ಟ್ ಮಾಡಿದರೆ
ಬರುವಂಥ ಆನ್ಸರ್ ಏನಾಗಿರುತ್ತೆ, ರ್ಯಾಷನಲ್ ನಂಬರೇ ಆಗಿರುತ್ತೆ. ದ ಪ್ರಾಡಕ್ಟ್ ಆಫ್ ಟೂ ರ್ಯಾಷನಲ್ ನಂಬರ್ಸ್ ಈಸ್ ಆಲ್ವೇಸ್ ಎ ರ್ಯಾಷನಲ್ ನಂಬರ್. ಓಕೆ, ಗೊತ್ತಾಗ್ತಿದೆಯಲ್ವಾ? ಈ ರೀತಿಯಾಗಿ ನೀವು ಎಕ್ಸಸೈಸ್ 1.1 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ.